ಏ ಜಯ, ಇದು ನಿನಗೆ ಚಿನ್ನದ ಖಡ್ಗ. ಖಡ್ಗನ ತೆಗೆದು ನೋಡು. ವಾಚು ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆಯಣ್ಣ. ಅಶೋಕ ಅಮ್ಮ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನೀನ್ ಚೆನ್ನಾಗಿದ್ದೀನಮ್ಮ. ಏನಪ್ಪ ಇದೆಲ್ಲ? ಚಿನ್ನದ ಸೀರೆ. ಏ ರೇಷ್ಮೆ ಸೀರೆ ಕಣೋ. ನೋಡಿಲಿ. ಚಿನ್ನದ ಬಳೆ. ಅಯ್ಯೋ ವಾಚ್ ಕಣೋ. ಅಶೋಕ ಸೀರೆ ತುಂಬಾ ಚೆನ್ನಾಗಿದೆಯಪ್ಪ. ನಿಮ್ ಸಂತೋಷಮ್ಮ. ಜಯ ಅಣ್ಣನ್ಗೆ ಚಿನ್ನದ ಉಂಡೆ ತಂದ್ಕೊಡು. ಏನುಂಡೆ? ಅಯ್ಯೋ ಇವನಿಂದ ತಲೆ ಕೆಟ್ಟೋಗ್ತಾ ಇದೆ. ರವೆ ಉಂಡೆ ತಂದ್ಕೊಡಮ್ಮ. ಆಯ್ತಮ್ಮ. ಬಾಪ ಅಶೋಕ ಕೂತ್ಕೊಂಡಿರಪ್ಪ. ಆಯ್ತಮ್ಮ. ಅಶೋಕ ಅಮ್ಮಂಗೆ ಸೀರೆ ತಂದೆ, ಜಯಂಗೆ ಬಳೆ ತಂದೆ. ಬಳೆ ಅಲ್ಲ ಕಣೋದು, ವಾಚು. ವಾಚು ಅದೇ ಅಪ್ಪ ವಾಚು. ನನಗೇನ್ ತಂದೆ? ನೀನೀಗ ಏನು ತಂದಿಲ್ಲ. ನಾನೇನಂತ ತಪ್ಪು ಮಾಡಿದೆ? ನೋಡು, ನಿನಗ್ ಕೊಡೋದು ಇಲ್ಲಿ ಒಳಗಡೆ ತರಕ್ ಆಗಲ್ಲ ಕಣೋ. ಅಂದ್ರೆ ಅಂತ ದೊಡ್ಡ ಹುಡುಗರೇನಾ? ಹೌದು, ಅದು ತುಂಬಾ ದೊಡ್ಡದು. ಈ ಬಾಗ್ಲಲ್ಲೇ ತರಕ್ಕಾಗಲ್ವಾ? ಅಮ್ಮ 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 ಅಮ್ಮ, ಏನು ಅಶೋಕ ನನಗ್ ತಂದ್ರೆ ಉಡುಗೊರೆ ಈ ಬಾಗ್ಲಲ್ಲೇ ತರಕ್ಕಾಗಲ್ಲ ಅಂತ. ಅಂತ ದೊಡ್ಡ ಉಡುಗೊರೆ ಅಂತೆ. ಅಷ್ಟು ದೊಡ್ಡ ಹುಡುಗರೆ? ಅಮ್ಮ, ನನ್ನ ಹೋಟ್ಲಿಗೆ ಹಾಲ್ ಸಪ್ಲೈ ಮಾಡಕ್ಕೆ ಒಂದ್ ದೊಡ್ಡ ಡೈರಿ ಓಪನ್ ಮಾಡ್ತಾ ಇದೀನಿ. ಅದಕ್ಕೆ ಇವನೇ ಓನರು. ಅಲ್ಲಿ 1000 ಹಸು, ಒಂದು ವ್ಯಾನು, ಒಂದು ಕಾರು ಮತ್ ಒಂದ್ ದೊಡ್ಡ ಬಂಗ್ಲೆ ಇರುತ್ತೆ. ಅಂದ್ರೆ ನನ್ನೂ ನಿನ್ ತರ ದೊಡ್ಡ ಶ್ರೀಮಂತನ ಮಾಡ್ಬೇಕು ಅಂತಿದ್ಯಾ? ಆ ಬಿಸಿಲಲ್ಲಿ ಬೆವರು ಬರ್ತಿರೋ ಕೋಟು ಸುಟ್ ಹಾಕೊಂಡು ಆ ನಾಷ್ಟನ ಕತ್ರಿ ಚಾಕುಲ್ ಕತ್ತರಿಸ್ಕೊಂಡು ತಿನ್ಕೊಂಡು ಅದೆಲ್ಲ ನಂಗೆ ಬೇಡ. ನೋಡಮ್ಮ ಇವನ್ನ. ನೋಡಪ್ಪ ಅಶೋಕ, ನಮ್ಮ ಯಜಮಾನ್ರು ಕಟ್ಸಿರೋ ದೇವಸ್ಥಾನದಂತ ಮನೆ, ಕಪಟಾನೇ ಏನು ಅಂತ ಗೊತ್ತಿಲ್ದಿರೋ ಚಿನ್ನದಂತ ಮಗ, ಮುತ್ತಿನಂತ ಮಗಳು, ಅಪರಂಜಿ ಹಾಗೆ ಯಾವಾಗ್ಲೂ ನಮ್ಮ ಮೇಲೆ ಅಕ್ರೆ ತೋರಿಸ್ತಿರೋ ಇನ್ನೊಬ್ಬ ಮಗ ನೀನಿರೋವಾಗ ನಮ್ಗಿನ್ನೇನಪ್ಪ ಬೇಕು? ನೋಡು, ನೀವಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು. ನೋಡಮ್ಮ ಇವನಿಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ. ನೋಡಮ್ಮ ಇವನಿಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ. ಏಯ್, ನಾನ್ ತಾನೇ ನಿಂಗೆ ತಿನ್ನಿಸ್ಬೇಕು ಅನ್ನು. ಇದ್ರಲ್ಲಿರೋ ಸಂತೋಷ ಕಾರು, ಶ್ರೀಮಂತಿಕೆ, ಬಂಗ್ಲೆಯಲ್ಲಿ ಎಲ್ಲೋ ಇರುತ್ತೆ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಸೈಕಲ್ ನಿನಗೆ ಸಾಟಿ ಇಲ್ಲ, ಕ್ಯಾನು ನಿನಗೆ ಭಾರವಲ್ಲ. ಏನೋ ಯಾಕೆ ಹುಚ್ಚಂತ್ರ ಓಡ್ಬರ್ತಿದೆ? ಏನ್ ವಿಷಯ? ಅಯ್ಯೋ, ಅದನ್ನ ಹೇಗೆ ಹೇಳಿ? ನಿನ್ನ ಮಿಲಿಯನಿಯರ್ ಮಾಡ್ತಾ ಇದ್ದಾನೆ ಈ ವೆಂಕಿ. ಮಿಲಿ ಮಿಲಿ ಅಂತೆ. ಏನದ್ ಮಿಲಿ? ಅಯ್ಯೋ, ನಿಂಗೆ ಇಂಗ್ಲಿಷ್ ಬರೋದಿಲ್ಲ ಅಲ್ವಾ? ಮಿಲಿಯನಿಯರ್ ಅಂದ್ರೆ ನಿನ್ನ ಕೋಟ್ಯಾಧೀಶ್ವರನ್ ಮಾಡ್ತೀನಿ ಅಂತ ಅರ್ಥ. ಕೋಟ್ಯಾಧೀಶ್ವರ? ನನ್ನನ್ನ ಏನ್ ಕನಸಿನ ಕಂಡ್ಯಾ ನೀನು? ನೋ 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 ನೋ, ನವ್ ಇಟ್ ಸೆಲ್ಫ್, ಇಯರ್ ಇಟ್ ಸೆಲ್ಫ್. ಏನು ಬ್ಯಾಂಕಿಂಗ್ ಲೂಟಿ ಮಾಡ್ಬೇಕು ಅಂತಿದ್ಯಾ? ಬ್ಯಾಂಕ್ ಲೂಟಿ ಮಾಡ್ಬೇಕಾಗಿಲ್ಲ, ಆ ಬಾಕ್ಸ್ ಲೂಟಿ ಮಾಡಿದ್ರೆ ಸಾಕು. ಬನ್ನಿ ಸರ್ ಬನ್ನಿ, ಕಮ್ಮಿಯರ್, ಡೋಂಟ್ ಫಿಯರ್, ಕಮ್ಮಿಯರ್. ನೋಡು ಏನೋ ಇದೆಲ್ಲ. ವೇಟ್, ಓಪನ್ ಇಟ್, ಶೋ ಇಟ್ ಹಿಮ್, ಯು ಕಾಂಟ್ ಬಿಲೀವ್ ಇಟ್. 25 lakhs, 25 ಲಕ್ಷ. ನೀನು ಈ ಜಾಗನ ಅವ್ರು ಕೊಟ್ರೆ ಅವರು ನೀನು ಕೊಡೋ ಟೋಕನ್ ಅಡ್ವಾನ್ಸ್. ನಾನು ಈ ಜಾಗನ ಕೊಡಲ್ಲ. ಏಯ್ ಸಿತಾ ಸಿತಾ ಸಿತಾ, ನೋ ಸೆಂಟಿಮೆಂಟ್ಸ್. ನಾವ್ ಈ ಜಾಗನ ಮಾರ್ತಾ ಇದೀವಿ ಹೊರತು ಮನೇನೇನ್ ಮಾರ್ತಾ ಇಲ್ವಲ್ಲ. ಮುಟ್ಟಾಳಂತರ ಮಾತಾಡ್ತಿಯಲ್ಲ. ಈ ಜಾಗ ಮರ ಮಸುಗಳೆಲ್ಲ ಎಲ್ಲಿ ಕಟ್ಟೋದು? ವೆರಿ ಸಿಂಪಲ್. ನಮಗ್ ಬರೋ ದುಡ್ಡಲ್ಲಿ ಬೇರೆ ಕಡೆ ಜಾಗ ತಗೊಳ್ಳೋದು, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಟೋದು, ಟಾಪ್ ಫ್ಲೋರ್ AC ಹಾಲಲ್ಲಿ ನಮ್ಮ ಹಸುಗಳನ್ನೆಲ್ಲ ಬಿಟ್ಬಿಡೋದು. ಹೇಗಿರುತ್ತೆ? ಸ್ವಲ್ಪ ಬನ್ನಿ. ನೋಡಿ, ನನಗೆ ಈ ಜಾಗ ಮಾರೋ ಯಾವ ಉದ್ದೇಶನೂ ಇಲ್ಲ. ಸುಮ್ಮನೆ ಇವ್ನ ಕರೆದು ನಿಮ್ಗೆ ತೊಂದರೆ ಕೊಟ್ಟಿದ್ದೇನೆ. ನೀವಿನ್ ಹೋಗ್ಬೋದು. ಮನೆಗೆ ಬಂದಿರೋ ಲಕ್ಷ್ಮಿನ ಬೇಡ ಅನ್ಬೇಡ. ನೋಡಿ, ನಮ್ಮ ಹತ್ರ ಎಷ್ಟು ಬೇಕೋ ಅಷ್ಟು ದುಡ್ಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಅದಕ್ಕಿಂತ ಜಾಸ್ತಿ ಆಗೋಯ್ತು ಅನ್ಕೊಳ್ಳಿ, ಅದನ್ನ ನಾವು ಕಾಪಾಡಬೇಕಾಗತ್ತೆ. ಮನಃಶಾಂತಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಈಗ ನಮ್ಮ ಹತ್ರ ಇರೋ ದುಡ್ಡು ನಮಗೆ ಸಾಕು. ನೀವು ಹೋಗ್ಬೋದು. ನೀನು ಕೊಡದೆ ಹೋದ್ರು ನಾನು ಈ ಜಾಗನ ತಗೋತೀನಿ. ಹ್ಯಾಕ್ ತಗೊಂತೀರ? ಬಲವಂತವಾಗಿ. ಬಲವಂತವಾಗಿ ನೀವು ಇಲ್ಲಿಂದ ಒಂದು ಹಿಡಿ ಸಗಣಿ ತಗೊಂಡೋಗಕ್ಕೂ ಆಗಲ್ಲ. ಹೋಗ್ರಿ. ನೋಡ್ಸಿದ್ದ, ಹೆಚ್ಚಿಗೆ ಮಾತಾಡದೆ ಮರ್ಯಾದೆಯಾಗಿ ದುಡ್ಡು ತಗೊಂಡು ಈ ಜಾಗನ ಬಿಟ್ಕೊಡು. ಇಲ್ಲ ಅಂದ್ರೆ ಈ ಜಾಗದ ಜೊತೆಗೆ ದುಡ್ಡು ಕಳ್ಕೊತೀಯ. ನಾನೀಗ ಮರ್ಯಾದೆಗೆ ಹೇಳ್ತಾ ಇದ್ದೀನಿ. ಇನ್ನು 5 ನಿಮಿಷದಲ್ಲಿ ಇಲ್ಲಿಂದ ಜಾಗ ಖಾಲಿ ಮಾಡ್ರೆ ಸರಿ. ಇಲ್ಲ ಅಂದ್ರೆ ಮೇಲಿನ ಕೇಳೋರು ಕತ್ತರಿಸಿ ರೋಡ್ಗೆ ಎತ್ಬಿಡ್ತೆ. ಆಗಲ್ಲ. ಇವನ್ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣುತ್ತೆ, ನೋಡ್ಕೋತೀನಿ. ಟೈಮು ಅವಂದಲ್ಲ ಸರಿಯಾಗಿಲ್ದೇ ಇರೋದು. ನಿನ್ನ ಕರ್ಕೊಂಬಂದಲ್ಲ, ನನ್ ಟೈಮ್ ಸರಿಯಾಗಿಲ್ಲ.
ನೀನ್ ಇಲ್ಲಿಗೆ ಬಂದಿಯಲ್ಲ ನಿನ್ ಟೈಮ್ ನಿನಗೂ ಸರಿಯಾಗಿಲ್ಲ ಎಲ್ಲ ತಗೊಂಡು ಹೋಗು ಅಯ್ಯ ನಿನ್ನ ಕೊಬ್ಬು ನೋಡು ಅವನಿಗೆ ಅಮ್ಮ ಏನಮ್ಮ ಇದು ಯಾಕೆ ಅಳ್ತಾ ಇದೀಯಾ? ಸೀತಾ ನಿಮ್ ತಂದೆ ಹಗಲು ರಾತ್ರಿ ಕಷ್ಟಪಟ್ಟು ಕಟ್ಟಿದ ಮನೆನಪ್ಪ ಇದು. ಇದರಲ್ಲಿ ಒಂದೊಂದು ಇಟ್ಕಿನಲ್ಲೂ ಅವರಿದ್ದಾರೆ. ಸೀತಾ ನನಗೊಂದೇ ಒಂದು ಆಸೆ ಕಣೋ. ಹೇಳಮ್ಮ. ನಿಮ್ ತಂದೆ ಉಸಿರು ಬಿಟ್ಟಿದ್ದೀನಿ ಮನೇಲಿ, ನಾನು ಉಸಿರು ಬಿಡ್ಬೇಕು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಯ್ತು ನಿನಗೆ? ನೋಡಪ್ಪ ಸೀತಾ, ಈ ಮನೇಲಿ ಮಾರೋದಾಗ್ಲಿ ಹೊಡೆಯೋದಾಗ್ಲಿ ಮಾಡಬೇಡ ಕಣೋ. ಇಲ್ಲಮ್ಮ ಇಲ್ಲ. ಈ ಮನೆ ಒಂದ್ ಇಟ್ಕೆ ಮೇಲೆ ಏಟ್ ಬಿದ್ರು ಅದು ನಿಮ್ ತಂದೆ ಎದೆ ಮೇಲೆ ಬಿದ್ದಂಗೆ. ನಂಗೆ ಗೊತ್ತಮ್ಮ. ಡೋಂಟ್ ವರಿ ಮಾ, ನೀವಿನ್ನೂ ನೋಡ್ಬೇಕಾದ್ರು ಬೇಕಾದಷ್ಟಿದೆ. ಸಿದ್ಧಾ ಶುಡ್ ಗೆಟ್ ಮ್ಯಾರಿಡ್, ಸಿಸ್ಟರ್ ಜಯಾ ಶುಡ್ ಗೆಟ್ ಮ್ಯಾರಿಡ್, ಐ ಶುಡ್ ಗೆಟ್ 2 ಮ್ಯಾರೇಜಸ್. ನಮ್ಗೆಲ್ಲಾ ಮಕ್ಳಾಗ್ಬೇಕು. ಆ ಮಕ್ಳೆಲ್ಲ ನಿಮ್ಮನ್ನ ಗ್ರ್ಯಾಂಡ್ ಮಾ ಅಂತ ಕರಿತಾ ಇರ್ಬೇಕು. ಅವ್ರು ಕರೆಯೋದನ್ನ ನೋಡಿ ನೀವು ಕಿಲ ಅಂತ ನಗ್ತಾ ಇರ್ಬೇಕು. ಹ್ಞೂ ಅಮ್ಮ, ಈ ಮನೆ ತುಂಬಾ ಬರೀ ಕರುಗಳೇ ಓಡಾಡ್ತಾ ಇರ್ಬೇಕು. ಅವೆಲ್ಲ ನೀನ್ ಅಂಬಾ ಅಂತ ಕರಿತಿರ್ಬೇಕು. ಹೌದು, ವೆಂಕು ಹೇಳಿದ್ ನಿಜ. ಎಸ್ ಮಾ. ಏನಮ್ಮ? ಏನು ನೋಡು, ನಮ್ ಜಾಗದಲ್ಲಿ ಯಾರೋ ಗುಡಿಸಲು ಹಾಕ್ಬಿಟ್ಟಿದ್ದಾರೆ. ಅಯ್ಯೋ, ಅದೇನೋ ಬೋರ್ಡ್ ಬೇರೆ ಇಟ್ಬಿಟ್ಟಿದ್ದಾರೆ. ಸಿದ್ಧ, ಏನೋ ಮಾಡೋದು? ಈ ಬೀಡಿ ಜೊತೆಲಿ ಗುಂಡ್ ಹಾಕಿದ್ರೆ ಹೆಂಗಿರುತ್ತೆ ಗೊತ್ತಾ? ಯಾರನ್ನ ಕೇಳಿ ಗುಡಿಸ್ಲಾಗ್ದೆ? ಯಾರನ್ನೇನ್ ಕೇಳ್ಬೇಕು? ನಮ್ಮ ಯಜಮಾನ್ರು ಮನಸ್ಸು ಮಾಡಿದ್ರೆ ಇಲ್ಲೇ ಅಲ್ಲ, ವಿಧಾನಸೌಧದ ಮುಂದೆ ಗುಡಿಸ್ಲ ಹಾಕ್ತಾರೆ. ಅವರು ಯಾರ ಪರ್ಮಿಷನ್ ಕೇಳಲ್ಲ. ಓಹೋ, ಯಾರು ನಿನ್ನ ಯಜಮಾನ? ಬೋರ್ಡ್ ನೋಡಿದ್ರೆ ಗೊತ್ತಾಗಲ್ವಾ? ಆ ಬೋರ್ಡ್ ಮಾತ್ರ ನಿಮ್ಮ ಯಜಮಾನಂದು. ಈ ಜಾಗ ಅಲ್ಲ. 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇದೆಲ್ಲ ಖಾಲಿ ಮಾಡ್ಕೊಂಡು ಕಾಂಪೌಂಡ್ ಆಚೆ ಇದ್ರೆ ಸರಿ. ಇಲ್ಲ ಅಂದ್ರೆ ಏನ್ ಕಿಸಿತೀಯಾ?
ಸಿದ್ಧ ಇದಕ್ಕೆ ಸೈನ್ ಮಾಡ್ಕೊಡಪ್ಪ. ಇಲ್ಲ, ನಾನು ಸೈನ್ ಮಾಡಲ್ಲ. ಓದಿದ್ರೆ ತಲೆ ಸೈನ್ ಮಾಡೋದಿಕ್ಕೆ, ನಮ್ದೇನಿದ್ರು ಹೆಬ್ಬೆಟ್ಟು. ಇದೆಲ್ಲ ಯಾಕೆ ಸರ್? ಸಿದ್ಧ ಒಂದ್ಸತಿ ಮಾತು ಕೊಟ್ಟ ಅಂದ್ರೆ ಮುಗ್ದೋಯ್ತು. ನೀವು ಕೆಲಸ ಶುರು ಮಾಡ್ಕೊಳ್ಳಿ. ಏನ್ ಶುರು ಮಾಡ್ಕೊಡೋದಪ್ಪ? ಆ ಕಾರ್ಪೊರೇಷನ್ ಅವರು, BD ಅವರು, ಟೌನ್ ಪ್ಲಾನಿಂಗ್ ಅವರು, ಅವ್ರಿಗೋಸ್ಕರಪ್ಪ ಇದು. ಓಹೋ, ಈ ಪೇಪರ್ಗಿರೋ ಬೆಲೆ ನಮ್ಗೆಲ್ಲಪ್ಪ ಇದೆ. ಕೊಡೋ. ಸರಿ ಮಾಮ. ಅಶೋಕ್ ಬರ್ಲಿಲ್ಲ. ಅಶೋಕ್ ಅದೇ ಆ ಶಂಕುಸ್ಥಾಪನೆಗೋಸ್ಕರ ಮಂತ್ರಿಯವ್ರನ್ನ ಕರೆಯಕ್ ಹೋಗಿದ್ದಾನೆ. ಶಂಕುಸ್ಥಾಪನೆಗೆ ಮಂತ್ರಿಗಳು ಬರ್ತಾರೆ ಅಂದ್ಮೇಲೆ ನಮ್ಮ ಅಶೋಕ್ ಕರೆದ್ರೆ ಉದ್ಘಾಟನೆಗೆ ಪ್ರಧಾನ ಮಂತ್ರಿಗಳೇ ಬರ್ತಾರೆ. ಸರಿ, ಎಲ್ಲಿ ಒತ್ಬೇಕು ಹೇಳಿ, ಅಲ್ಲಿ ಒತ್ಬಿಡ್ತೀನಿ. ಇಲ್ಲಿ ಒಂದ್ ನಿಮಿಷ. ಖಾಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಹೆಬ್ಬೆಟ್ಟು ಒತ್ತೋದು ಸರಿಯಲ್ಲ. ಛೇ 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 ಛೇ, ಖಾಲಿ ಪೇಪರ್ ಯಾರ ಸೈನ್ ಹಾಕಿಸ್ತಾರ? ಇಡಿಯಟ್, ನಿನ್ನ ಟೈಪ್ ಮಾಡ್ಕೊಂಡ್ ಬರಕ್ ಹೇಳಿರ್ಲಿಲ್ಲ ನಾನು? ಮಾಮ, ನಾನ್ ಟೈಪ್ ಮಾಡ್ಸೋಣ ಅಂತಾನೆ ಇದ್ದೆ. ಆದ್ರೆ ಅಷ್ಟರಲ್ಲಿ ಆ ಅಶೋಕ್ ನನ್ನ ಸಿದ್ದನ್ ಮಧ್ಯೆ ಸ್ನೇಹ ಬಿಟ್ರೆ ಬೇರೆ ಏನು ಇಲ್ಲ, ನೀನ್ ಹೋಗ್ಬಿಟ್ಟು ಹೆಬ್ಬಟ್ಟು ಒದಿಸ್ಕೊಂಬ ಅಂತ ಹೇಳ್ದ. ಅವ್ನ ಹೇಳ್ದ, ನೀ ಕೇಳ್ದೆ, ಹೋಗಿ ಟೈಪ್ ಮಾಡ್ಕೊಂಡ್ ಬರಯ್ಯ. ಕೊಡಿ ಇಲ್ಲಿ. ಅಶೋಕ್ ಹೇಳಿದ್ದು 100ಕ್ಕೆ 100 ಸತ್ಯ. ನನ್ನ ಅಶೋಕ್ ಮಧ್ಯೆ ಇರೋದು ಬರೀ ಸ್ನೇಹ, ಅದು ಬಿಟ್ರೆ ಬೇರೆ ಏನು ಇಲ್ಲ. ಎಲ್ಲಿ ಓದ್ಬೇಕು ಹೇಳಿ, ಅಲ್ಲಿ ಓದ್ಬಿಡ್ತೀನಿ. ಹೋಟ್ಲು ಅಶೋಕ್ ಹೆಸರಲ್ಲಿ ತಾನೇ ಕಟ್ಸೋದು. ಹೆಸರೇ ಹೋಟೆಲ್ ಅಶೋಕ್ ಇಂಟರ್ನ್ಯಾಷನಲ್ ಅಂತ ಅಲ್ವಾ ಮಾವ? ಹೌದೌದು. ಹಂಗ ಹೇಳಿ, ಮತ್ತೆ ಇನ್ನೆಲ್ ಬೇಕು ಹೇಳಿ, ಓದ್ಬಿಡ್ತೀನಿ. ಅಲ್ಲಮ್ಮ, ಅಶೋಕ್ ಹೋಟೆಲ್ ಪ್ರಾರಂಭೋತ್ಸವ ನೀನ್ ಇದ್ದಿದ್ರೆ ಚೆನ್ನಾಗಿರೋದಮ್ಮ. ಅಯ್ಯೋ, ನಾನಿದ್ದು ಏನಪ್ಪಾ ಮಾಡ್ತೀನಿ? ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ. ಹರಕೆ ಬೇರೆ ಮಾಡ್ಕೊಂಡಿದೀನಿ. ಆ ದಿನಾನೇ ಪೂಜೆನೂ ಇಟ್ಕೊಂಡಿದ್ದೀನಿ. ಪ್ರಸಾದ ತಗೊಂಡ್ಬಂದು ಅಶೋಕನ್ ನೋಡ್ತೀನಿ ಅಂತ ಹೇಳು. ಆಯ್ತಮ್ಮ, ಹೊಡ್ ಬನ್ನಿ, ಹುಷಾರಾಗಿ ಹೊಡ್ ಬನ್ನಿ. ಏಯ್, ಹುಷಾರಾಗಿ ಕರ್ಕೊಂಡೋಗಿ ಅವ್ರನ್ನ. ಹಾ, ನೀವೇನ್ ಯೋಚನೆ ಮಾಡ್ಬೇಡಿ. ಬರ್ತೀವಪ್ಪ. ಆದಷ್ಟು ಬೇಗ ಬಂದ್ಬಿಡಿ. ಥ್ಯಾಂಕ್ ಯು. ಶುರು ಹಚ್ಕೊಂಡೆ ಒಂದು ಸಾಂಗ್ ಇಂಗ್ಲೀಷ್ನ. ಲಾಟ್ ಆಫ್ ಕಲರ್ಸು. ಕಲರ್ಸಾ? ಐ ಮೀನ್ ಸುಂದರವಾಗಿರೋ ಹುಡುಗಿರು. ಇಂಗ್ಲಿಷ್ ನಲ್ಲಿ ಸ್ಪೀಚ್ ಕೊಟ್ಟು ಸ್ವಲ್ಪ ಜರ್ಕ್ ಕೊಟ್ಟು ಬರ್ತೀನಿ. ಮಾಮ ಕರಿತಾ ಇದಾರೆ. ಸಿದ್ಧ, ಡ್ಯಾಡಿ ಕರಿತಾ ಇದಾರೆ. ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಬಿ ಕಂಫರ್ಟಬಲ್. ಏನ್ ಸಿದ್ಧ, ನೀನ್ ಇನ್ನೂ ಇಲ್ಲೇ ನಿಂತಿದ್ಯಾ? ಇನ್ನೆಲ್ಲಿ ನಿಂತ್ಕೊಳ್ಳಿ? ಓಪನಿಂಗ್ ಸೆರೆಮನಿ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಎಲ್ಲ ಬರ್ತಾ ಇದಾರೆ. ಅಡ್ಗೆ ಸರಿ ಇಲ್ಲ ಅಂದ್ರೆ ಅಶೋಕ್ ತಾನೇ ಕೆಟ್ಟ ಹೆಸರು. ಹೌದೌದು. ಅಡ್ಗೆ ಮನೆಗೆ ಹೋಗ್ಬಿಟ್ಟು ಅಡ್ಗೆ ಹೇಗ್ ಮಾಡ್ತಾ ಇದಾರೆ, ಏನೇನ್ ಮಾಡ್ತಾ ಇದಾರೆ ಅಂತ ನೋಡೋದಲ್ವಾ ನೀನು? ಹೌದೌದು. ಅಡಿಗೆ ಮನೆಯಲ್ಲಿದೆ. ಅಡ್ಗೆ ಮನೆನಾ? ಹಿಂಗ್ ಹೋಗ್ಬಿಟ್ಟು ಬಲ್ಗಡೆ ತಿರ್ಕೊಂಡು ಕೆಳಗಡೆ ಹೋಗ್ಬಿಡು. ನೋಡ್ಕೊಂಡ್ ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಅಶೋಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವಿನ್ನು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲ ನಿಮ್ಮ ಆಶೀರ್ವಾದ. ಬನ್ನಿ. ಈ ಹೋಟೆಲ್ನ ಬಹಳ ಆಸೆ ಬಿದ್ದು ನನ್ನ ಮಗನಿಗೋಸ್ಕರ ಕಟ್ಸಿದ್ದು. ಆಯ್ತು. ಈ ಡಿಸೈನ್ಸ್ ಕೂಡ ಫಾರಿನ್ ಆರ್ಕಿಟೆಕ್ಚರ್ ಮಾಡಿರೋದು. ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಆಗ್ತಾ ಇದ್ದೀರಾ? ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತೀಯಾರಪ್ಪ ನಮ್ಮ ಅಶೋಕನ್ ಹೋಟ್ಲು. ತಿಂದ್ರೆ ಜೋಲ್ ಸುರಿಸ್ಕೊಂಡು ಖುಷಿಯಾಗಿ ಹೋಗ್ಬಿಡ್ಬೇಕು. ಅದ್ ಸರಿ ಮಿಸ್ಟರ್ ಅಶೋಕ್, ಇಷ್ಟು ದೊಡ್ಡ 5 ಸ್ಟಾರ್ ಹೋಟೆಲ್ ಪಕ್ಕದಲ್ಲಿ ಆ ಹಸುಗಳನ್ನ ಕಟ್ಟಿದಾರಲ್ಲ, ಅದು ನನ್ನ ಆ ಜಾಗ ನೀವೇ ತಗೊಂಡ್ಬಿಡಿ. ಕೊಡಲ್ಲ ಅಂದ್ರೆ ಬಲವಂತವಾಗಿ ಆಕ್ರಮಿಸ್ಕೊಂಡ್ಬಿಡಿ. ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ನಾನ್ ನೋಡ್ಕೋತೀನಿ. ಸರ್, ಅದು ನನ್ನ ಪ್ರಾಣ ಸ್ನೇಹಿತನ ಮನೆ. ಇನ್ಫ್ಯಾಕ್ಟ್ ಈ ಜಾಗನೂ ಅವಂದೇ. ನನ್ಗೋಸ್ಕರ 1 ರೂಪಾಯಿನೂ ತಗೊಳ್ದೆ ಹಾಗೆ ಕೊಟ್ಬಿಟ್ಟಿದ್ದಾನೆ ಸರ್.
ಹಾಗಾದ್ರೆ ಅವನಿಗೆ ಆ ಜಾಗನು ಬರ್ಕೊಡಕ್ಕೆ ಹೇಳಿ. ಸರ್ ಅದು ಅಶೋಕ್ ಡ್ಯಾಡಿ ಕಮಿಷನ್ ಫೋನ್ ಮಾಡಪ್ಪ ತಾವು ಬನ್ನಿ ಸರ್. ನಮ್ಮ ಹುಡುಗ ಏನೋ ಗಿಂಟಿಮೆಂಟು ಅಂತಾನೆ. ನನ್ಗೆ ಅದೆಲ್ಲ ಏನಿಲ್ಲ. ಒಂದ್ ವಾರದಲ್ಲಿ ಕೆಡವಿ ಕ್ಲೀನ್ ಮಾಡಾಕ್ಬಿಡ್ತೀನಿ. ಸಿದ್ಧ ನೀನ್ ಇಲ್ಲಿ ಉಪ್ಪು ಖಾರ ಹುಳಿ ನೋಡ್ತಾ ಇದ್ಯಾ? ಅಲ್ಲಿ ನಿನ್ನ ಮನೆಯನ್ನೇ ಕೆಡುವ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾರು? ಅಶೋಕ್ ಅವ್ರ ಅಪ್ಪ. ಏನ್ ಹೇಳ್ತಿದ್ಯಾ ನೀನು? ಅವ್ರು ಮಾತಾಡಿದ್ದನ್ನ ನನ್ನ ಕಿವಿಯರೇ ನಾನೇ ಕೇಳಿಸ್ಕೊಂಡಿದ್ದೀನಿ. ಏನು ತಲೆ ಕೆಡಿಸ್ಕೋಬೇಡ ಸರ್. ನಮ್ಮ ಮನೇನ ಒಳಗಡೆ ಮಿನಿಸ್ಟರ್ ಇದ್ದಾರೆ, ಆಮೇಲೆ ಮಾತಾಡ್ತೀನಿ. ಅಲ್ಲ ಸರ್, ಅದೇನೋ ಆಗ್ಲೇ ಹೇಳದ್ನಲ್ಲ, ಒಳಗಡೆ ಮಿನಿಸ್ಟರ್ ಇದ್ದಾರೆ, ಆಮೇಲೆ ಮಾತಾಡ್ತೀನಿ. ಅಲ್ಲ ಸರ್, ಅದೇನೋ ನಮ್ಮ ಮನೇಲಿ ಹೊಡಿತೀರಾ ಅಂತ ಸುದ್ದಿ ಕೇಳಿದೆ ಸರ್. ನಾನು ಕೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ ಸರ್. ಏನ್ ಮಾಡ್ಬೇಕೀಗ? ಉಚ್ಚಾಯಿತಾರ ನನ್ನ ತಲೆ ತಿಂತಾ ಇದೀಯಾ? ನಿಮ್ಮ ಮನೆ ನಾನು ಹೋಟ್ಲು ಮುಂದೆ ದೃಷ್ಟಿ ಬೊಂಬೆ ಇದ್ದಂಗಿದೆ. ಓಡ್ಕೇಳ್ತೀನಿ ಹೋಗು. ನೀವು ಇಲ್ಲಿವರೆಗೂ ನಮ್ಮ ಅಶೋಕ್ ತಂದೆ ಅಂತ ಮರ್ಯಾದೆ ಕೊಟ್ಟೆ. ನನ್ನ ಮನೆ ವಿಚಾರಕ್ಕೆ ಏನಾರ ಬಂದ್ರೆ ಏನು ಏನ್ ಮಾಡ್ತೀಯಾ? ಏನ್ ಮಾಡಂಗಿದ್ಯಾ ನೀನು? ನನ್ ಭಯ ಬೀಳಿಸ್ತೀಯಾ? ಅದು ನಮ್ಮ ತಂದೆ ಕಟ್ಟಿರೋ ಮನೆ ಸರ್. ನಮ್ಮ ತಾಯಿ ಅದನ್ನ ದೇವಾಲಯ ಅನ್ಕೊಂಡಿದ್ದಾರೆ ಸರ್. ದಯವಿಟ್ಟು ಆ ಮನೆಗೇನು ಮಾಡ್ಬಿಡಿ ಸರ್. ಆ ಸತ್ತೋಗಿರೋ ನಿಮ್ಮ ಅಪ್ಪನಿಗೆ ಬದುಕಿರೋ ನಿಮ್ ತಾಯಿ ವಿಧವೆ ಸೆಂಟಿಮೆಂಟಾ? ಅದಕ್ಕೆ ನೀವು ವಾರಸ್ದಾರನಾ? ಅಶೋಕ್ ಏನೋ ಮುಖ ನೋಡ್ತಿದೆ? ಎತ್ತೊಳ ಬಿಸಾಗ ಆಚೆಗೆ. ನೀ ಎತ್ತಿಲ್ದ ನಾಯಿಗಳ ಇನ್ನೊಂದ್ ಸಾರಿ ನಮ್ಮ ಸಿದ್ದನ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಚಿಂದಿ ಮಾಡ್ಬಿಡ್ತೀನಿ. ನೀವು ನಿಂತಿರೋ ಜಾಗ ನಮ್ಮ ಸಿದ್ದಂದು ಕಂಡ್ರು ಏನೋ ದೊಡ್ಡದಾಗಿ ಹೋಟ್ಲು ಕಟ್ಟಿಬಿಟ್ಟಿದ್ದೀವಿ ಅಂತ ಮೆರಿಬೇಡ್ರು. ಸಿದ್ಧ, ನಾನ್ ನಿನಗೆ 1000 ಸಲ ಹೇಳ್ದೆ ಈ ದೊಡ್ಡವ್ರ ಸವಾಸ ಬೇಡ ಅಂತ. ನನ್ನ ಮಾತು ನೀನು ಕೇಳಲಿಲ್ಲ. ನೋಡು, ಹಾವಿಗೆ ಹಲ್ಲಲ್ಲಿ ವಿಷ ಇದ್ರೆ ಈ ಹಣವಂತರಿಗೆ ಮೈಯಲ್ಲೆಲ್ಲ ವಿಷ ಇರುತ್ತೆ. ಏಯ್ ಕೇಳ್ರು, ಒಂದು ಮಾತು ಹೇಳ್ತೀನಿ, ಯಾವತ್ತೂ ನೀವು ಉದ್ಧಾರ ಆಗಲ್ಲ. ಯಾವತ್ತೂ ನೀವು ಉದ್ಧಾರ ಆಗಲ್ಲ. ಬಾ ಹೋಗೋಣ, ಬಾ ಸಿದ್ಧ, ಬಾ ಹೋಗೋಣ, ಬಾ. ಬೇಡ ಬೇಡ ಸಿದ್ಧ. ಮಾಮ, ನೀವೀಗ ಟೆನ್ಷನ್ ಮಾಡ್ಕೊಂಡು ಕುಡಿತಾ ಕೂತ್ಬಿಟ್ರೆ ನಂಗೆ ಹಿಡ್ದಿರೋ ಜ್ವರ ಇಳಿಯಲ್ಲ ಅನ್ಸುತ್ತೆ. ಯಾವ್ದೋ ಟೆನ್ಷನ್ ಪೆಕ್ಕರ್ ಮುಂಡೆ ಇದೆ. ನಾ ಕುಳಿತಿರೋದ್ ಖುಷಿಗ. ಅಯ್ಯಯ್ಯೋ, ಅವಾಗ ಅಷ್ಟ್ ಜನರ ಮುಂದೆ ಒದೆ ತಿಂದಿದ್ದು. ಹೊಡಿಲಿಲ್ಲ, ನಾನೇ ಓಡಿಸ್ಕೊಂಡೆ. ಓಡಿಸ್ಕೊಂಡ್ರ? ಹೌದು. ಚಿಕ್ಕ ವಯಸ್ಸಿಂದ ಸಿದ್ಧನ್ ಶ್ರೇಯ ಬಿಡಿಸ್ಬೇಕು ಅಂತ ನಾನು ಎಷ್ಟೆಲ್ಲ ಕಷ್ಟ ಬಿದ್ದೆ. ಇವತ್ ನನ್ನ ಆಸೆ ಈಡೇರ್ತು. ಮಾಮ, ಅವರಿಬ್ರು ಸ್ನೇಹನ ಮುರಿಯೋದ್ರಿಂದ ನಿಮಗೇನ್ ಲಾಭ? ಹೇಳ್ತೀನಿ. 5 ಪೈಸಾ ಖರ್ಚಿಲ್ದೆ ಅವನ್ ಜಾಗ ಹೊಡೆದ್ನಾ, ಹೋಟ್ಲಲ್ಲಿ ಲಾಭ ಕೊಡ್ಬೇಕಂತಲ್ಲ 50 ಭಾಗ, ಅದನ್ನ ಕಟ್ ಮಾಡದ್ನ. ಅಯ್ಯೋ ಮಾಮ, ನಿಮ್ ತಲೆ. ಸಿಗ್ನೆನ್ಸಿ ಬಹಳ ಓದಿದಾಳೆ. ಲೀಗಲ್ ಆಗಿ ಪೇಪರ್ ಎಲ್ಲ ನಮ್ ಕಡೆ ಇದೆ. ಮೊದಲು ಹೋಗ ಅವ್ನ ಕೊಂಪೆ ಮುಗ್ಸೋಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡಿ ಫಸ್ಟ್. ನೋಡಿ ಮಿಸ್ಟರ್ ಸಿದ್ಧ, ಈ ಜಾಗದ ಓನರ್ ಇಂದ ನಮ್ಗೆ ಆರ್ಡರ್ ಬಂದಿದೆ. ಈ ತಕ್ಷಣ ನೀವು ಮನೆನ ಖಾಲಿ ಮಾಡಬೇಕು. ಯಾಕೆಂದ್ರೆ ಈಗಲೇ ಮನೆಯನ್ನು ಹೊರದಾಗ್ತಾ ಇದ್ವಿ. ಮನೆ ಉಳಿತೀರಾ? ಏನ್ ಹೇಳ್ತಿದ್ದೀರಾ ಸರ್ ನೀವು? ನೋಡಿ, ಈ ಪತ್ರದ ಪ್ರಕಾರ ನೀವು ಈ ಜಾಗನ ಅಶೋಕ್ ಅವ್ರಿಗೆ ಮಾರಿದ್ದೀರಾ. ಇಲ್ಲ ಸರ್, ದೇವರ
ಪ್ರಾಣಿಗೂ ನಾನು ಮಾರಿಲ್ಲ ಸರ್. ಈ ಜಾಗ ನನ್ನ ಸ್ನೇಹಿತರಿಗೆ ಬಿಟ್ಕೊಟ್ಟಿದ್ದೀನಿ ಸರ್. ಈ ಮನೇಲಿ ಮಾತ್ರ ಯಾರಿಗೂ ಮಾರಿಲ್ಲ ಸರ್. ನಮ್ಮ ತಂದೆ ಕಷ್ಟಪಟ್ಟು ಕಟ್ಟಿರೋ ಮನೆ ಸರ್ ಇದು. ನನ್ನ ತಾಯಿ ದೇವಾಲಯ ಅನ್ಕೊಟ್ಟಿರೋ ಮನೆ ಸರ್ ಇದು. ದಯವಿಟ್ಟು ಹೊಡಿಬೇಡಿ ಸರ್. ದಯವಿಟ್ಟು ಇವನ ಹತ್ರ ಏನ್ ಮಸ್ಕ ಹೊಡ್ಕೊಂಡು ಹೊಡ್ದಾಕ ಇಲ್ಲ.
ಯೋಚಿಸ್ತಾ ಇದೀಯಾ? ನಿನ್ನ ಮಗನ ಕರಿ ಮಾತಾಡ್ಬೇಕು. ಏಯ್, ನಾನ್ ಮನುಷ್ಯ ಅಲ್ವಾ? ನೀನು ಮನುಷ್ಯ ಅಲ್ಲ, ಮೃಗ. ಏಯ್, ಮಾತಾಡೋ ಹೊತ್ತು ಗೊತ್ತೇನಿಲ್ವಾ? ನೀನು ಹೊತ್ತು ಗೊತ್ತಿಲ್ಲದೆ ನನ್ನ ಮನೇಲಿ ಹೊಡೆದಾಕ್ದೆ. ನನ್ನ ತಾಯಿ ನಂಬಿಕೆ ನಾನು ನಾಶ ಮಾಡಿದೆ. ಈ ಬುದ್ಧಿ ನನ್ನ ಕೈ ಮಾಡಕ್ ಮುಂಚೆ ಇರ್ಬೇಕಾಯ್ತು ನಿನ್ಗೆ. ಆ ಕೈ ಎತ್ತಿದ್ದಲ್ಲ, ಈ ಕೈ ಎತ್ತೀನಿ. ಯಾವನ್ ಬರ್ತಾನೋ ನೋಡ್ತೀನಿ. ನಿಂತ್ಕೋ. ಶಬಾಷ್. ಇಷ್ಟು ವರ್ಷಗಳ ನಮ್ಮಿಬ್ರು ಸ್ನೇಹನ ಬಂದೂಕ ಸುಟ್ಟಾಕಕ್ ಬಂದಿದ್ಯಾ? ಯಾವಾಗ ನೀನಂತಂದ ಮೇಲೆ ಕೈ ಮಾಡಿದ್ಯೋ ಆಗ್ಲೇ ನಿನ್ನ ಸಂಬಂಧ ಸುಟ್ಟು ಬೂದಿ ಆಗೋಯ್ತು. ನಿನ್ನ ಸ್ನೇಹ ಬೇಕು ಅಂತ ನಾನೇನ್ ಕೇಳ್ಕೊಳ್ಳಿಲ್ಲ. ನಿನ್ನ ಮನೆಗೆ ಬಾ ನಾನೇನ್ ಬೇಡ್ಕೊಳ್ಳಿಲ್ಲ. ನಿನಗೆ ಈ ಮನಸ್ಸು ಸಿಗದಿರೋ ಪ್ರೀತಿ ಮಮತೆ ವಾತ್ಸಲ್ಯ ಆ ಮನಸ್ಸು ಸಿಗತ್ತೆ ಅಂತ ಬಂದ್ಬಿಟ್ಟು ಆ ಮನೇನ ಹೊಡೆದಾಕ್ಬಿಟ್ಟಲ್ಲ. ಏಯ್, ಬಾಯಿ ಬಂದ ಬಗಳ್ಬೇಡ. ನಿನ್ನ ನಾಳಾಡ್ಕೊಂಪೆ ಹೊಡೆಯೋ ಕರ್ಮ ಅವನಿಗೇನಿದೆ? ಡ್ಯಾಡಿ, ಅವನ ಹತ್ರ ಏನ್ ಮಾತು? ನಿನಗೆ ಎಷ್ಟು ನಷ್ಟ ಆಗಿದೆ ಹೇಳು, ಕೊಡ್ತೀನಿ. ಏನು ನಷ್ಟ ಕೊಡ್ತೀಯಾ? ನಷ್ಟ? ನಿನಗ ಮನಸ್ಸು ಸಿಗ್ತಲ್ಲ, ಪ್ರೀತಿ ಪ್ರೇಮ ವಾತ್ಸಲ್ಯ ಅದೆಲ್ಲ ವಾಪಸ್ ಕೊಡೋ. ನನ್ನ ತಾಯಿ ಇನ್ನೊಬ್ಬ ಮಗ ಅನ್ಕೊಂಡು ಮಮತೆ ಕೊಟ್ಲಲ್ಲ, ಮಮತೆ ವಾಪಸ್ ಕೊಡೋ. ನನ್ನ ತಂಗಿ ಅಶೋಕಣ್ಣ ಅಂತ ಪ್ರೀತಿಲಿ ಕರಿತಿಲ್ಲ, ಪ್ರೀತಿಲಿ ವಾಪಸ್ ಕೊಡೋ. ಇದೆಲ್ಲ ನೀನ್ ಕೈ ಕೊಡಕ್ಕಾಗುತ್ತೇನೋ? ಏನೋ ಆಮೇಲೆ ನಿಮ್ಮ ಒಬ್ಬನ ಮೇಲೆ ಕೈ ಮಾಡಿದೆ. ನೀನು ನನ್ನ ಕೈ ಮಾಡ್ಬೋದಾಗಿತ್ತು, ನನ್ನ ಕತ್ರ ತುಂಡು ಬಿಸಾಕ್ಬೋದಾಗಿತ್ತು. ಆದ್ರೆ ನೀನ್ ಮಾಡಿದ್ದೇನೋ? ನಮ್ ತಂದೆ ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟರು ಆ ದೇವಾಲಯ ಹೊಡೆದಾಕ್ಬಿಟ್ಟಿಯಲ್ಲೋ. ಆ ದೇವಾಲಯ ನಿನ್ ಕೈ ವಾಪಸ್ ಕೊಡಕ್ಕಾಗುತ್ತೇನೋ? ಎಲ್ರ ಮುಂದೆ ನನ್ನ ತಂದೆ ಮೇಲೆ ಕೈ ಮಾಡಿದ್ಯಲ್ಲ, ನನ್ ಮನೆ ತನ್ನ ಮರ್ಯಾದೆನ ಹರಾಜಾಗ್ದೆಯಲ್ಲ, ಅದನ್ನು ವಾಪಸ್ ತಂದ್ಕೊಡೋ. ನಾನ್ ನಿಮ್ಮ ಅಪ್ಪನ ಕೆನ್ನೆ ಹೊಡೆದೆ, ನೀನ್ ನನ್ನ ಜೀವನನೇ ಹೊಡೆದಾಕ್ಬಿಟ್ಟಿಯಲ್ಲೋ. ನಿನ್ ಮೇಲೆ ನನ್ನ ಪ್ರಾಣನೇ ಇಟ್ಟಿದ್ದಲ್ಲೋ. ನೀನ್ ಈ ತರ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಎಲ್ಲ ದುಡ್ಡು ದೊಡ್ಡ ಮನುಷ್ಯ ಹತ್ರ ನೀನು ನಡ್ಕೊಂಡ್ಬಿಟ್ಟಿಯಲ್ಲೋ. ನಿನಗೆ ಮನಸ್ಸಾದ್ರೆ ಆಗೋ ಬಂತು. ನಿಲ್ಸಯ್ಯ, ಏನ್ ಪಡ್ಕೊಳ್ತೀಯ? ನಾಯಿ ಗುಡ್ತಾರೆ ಇರೋ ಕೊಂಪೆ ಹೋದ್ರೆ ಊರೇ ಹೋದಂಗ್ ಆಡ್ತೀಯ. ಏನ್ ದೊಡ್ಡ ಇಂದ್ರಭವನ? ಅದಕ್ಕೆ ನಿಮ್ಮಮ್ಮ ಮಾರಾಣಿ. ಮೊದ್ಲು ಅಳು ನಿಲ್ಸು. ನೀ ಹತ್ರ ಈ ಮನೆ ಶೋಭೆ ಅಲ್ಲ. ನನ್ನ ಹೃದಯದ ನೋವು ನಿಮ್ಗೆ ಅಶುಭನ? ಏಯ್, ಜಾಸ್ತಿ ಮಾತಾಡ ನೀನು. ನೀನ ಮರ್ಯಾದೆಗೆ ಆಚೆ ಹೋಗು, ಇಲ್ಲ ಕುತ್ತಿ ಹೇಳ್ದು ಆಚೆ ತಳಿಸ್ತೀನಿ. ಈ ಸಿದ್ಧನ ಕುತ್ತಿಗೆ ತಳ್ಳೋ ತಾಕತ್ ಯಾವನಿಗೂ ಇಲ್ಲ. ಮಲಗಿರೋ ಸಿಂಹನ ತಟ್ಟಿ ಎಬ್ಸಿದ್ದೀರಾ. ಅಶೋಕ್, ಈ ಸಿದ್ಧನ ಸ್ನೇಹಿತನ ಮುಖ ಮಾತ್ರ ನೀನು ನೋಡಿದ್ಯಾ. ಈ ಸಿದ್ಧನ ವೈರಿ ಮುಖ ನೀನು ನೋಡಿಲ್ಲ. ಇವತ್ತು ನಿನ್ನ ಹತ್ರ ಹಣ ಇರ್ಬೋದು, ನಾಳೆ ಹೋಗ್ಬೋದು. ಕಾಗದ ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ. ನಿನ್ನ ಹತ್ರ ಹಣ, ಅಧಿಕಾರ, ಅಂತಸ್ತು, ಐಶ್ವರ್ಯದ ಅಹಂಕಾರದಲ್ಲಿ ನನ್ನ ಮನೇನ ಓಡಿಸಿದ್ಯಾ. ನನ್ನ ಕುಟುಂಬ ಬೀದಿಗೆ ತಳ್ಳಿದ್ಯಾ. ನನಗೆ ಅನ್ಯಾಯ ಆಯ್ತು ಅಂತ ಯಾವ ಪೊಲಿಟಿಷಿಯನ್ಗಾಗ್ಲಿ ಕೋರ್ಟ್ಗಾಗ್ಲಿ ಹೋಗೋನಲ್ಲ ಈ ಸಿದ್ಧ. ಇವತ್ತಿನ ದಿನ ನಿನ್ ಕ್ಯಾಲೆಂಡರ್ ಗುರ್ತು ಹಾಕೋ. ಇವತ್ತಿಂದ ನನಗೂ ನಿನಗೂ ಯುದ್ಧ ಪ್ರಾರಂಭ. ನಮ್ಮಿಬ್ಬರ ಸ್ನೇಹ ಸತ್ತೋಯ್ತು. ನಾನು ನಿಂತರನೆ ಹಣ, ಅಂತಸ್ತು, ಐಶ್ವರ್ಯ, ಅಧಿಕಾರ ಎಲ್ಲ ಸಂಪಾದನೆ ಮಾಡಿ ದೊಡ್ಡ ದೊಡ್ಡ ಹೋಟ್ಲ್ಗಳು ಕಟ್ಟಿ ನನ್ನ ಕುಟುಂಬ ನೀನ್ ಹೇಗೆ ಬೀದಿಗೆ ತಂದಿಯೋ, ನಿನ್ನ ಇಡೀ ಸಂಸಾರ ನಾನು ಬೀದಿಗೆ ತಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಸಿದ್ಧಾನೆ ಅಲ್ಲ. ಜ್ಞಾಪಕ ಇಟ್ಕೋ. ಇದು ನನ್ನ ಸವಾಲು, ಇದು ನನ್ನ ಸವಾಲು, ಇದು ನನ್ನ ಸವಾಲು, ಇದು ನನ್ನ ಸವಾಲು, ಇದು ನನ್ನ ಮಿಸ್ಟರ್ ಅಶೋಕ್, ಅಡ್ವಾನ್ಸ್ ಕಾಂಗ್ರ್ಯಾಚುಲೇಷನ್ಸ್. ಈ ಸಾರಿನೂ ಚೇಂಬರ್ ಪ್ರೆಸಿಡೆಂಟು ನೀವೇ ಆಗೋದು. ನೀವೆಲ್ಲ ಕಾತುರದಿಂದ ಎದುರು ನೋಡ್ತಿದ್ದ ಫಲಿತಾಂಶ ಬಂದಾಯ್ತು. ನಿಮಗೆಲ್ಲ ತಿಳಿದಿರುವಂತೆ ಈ ಸಲದ ಚೇಂಬರ್ ಎಲೆಕ್ಷನ್ ಅಲ್ಲಿ ಪ್ರೆಸಿಡೆಂಟ್ ಸ್ಥಾನಕ್ಕೆ ತೀವ್ರವಾದ ಪೈಪೋಟಿ ನಡೆದು ಅತ್ಯಧಿಕ ಮತಗಳನ್ನು ಗಳಿಸಿ ವಿಜಯಿಯಾದವರು ನಮ್ಮ ಮಿಸ್ಟರ್ ಸಿದ್ಧ.
ಪೂಜಾ, ಇವತ್ತು ನಿಮ್ಮ ಮದುವೆ ಆದ ದಿನ ಅವನಿಗೆ ಜ್ಞಾಪಿಸ್ತಾ? ಇಲ್ಲ ಅತ್ತೆ, ಅವ್ರು ರಾತ್ರಿ ಬಂದಾಗ 2 ಗಂಟೆ ಅಷ್ಟೊತ್ತಿನಲ್ಲಿ ಏನು ಹೇಳೋದು ಅಂತ ಸುಮ್ಮನಾದೆ. ಏನಮ್ಮ, ನನಗೊಂದು ಅರ್ಥ ಆಗ್ತಾ ಇಲ್ಲ. ದುಡ್ಡು ಸಂಪಾದನೆ ಮಾಡಿದ ಮೇಲೆ ಅವನು ಪೂರ್ತಿ ಬದಲಾಗೋಗ್ಬಿಟ್ಟಿದ್ದಾನೆ. ಈ ಮನೆ ನೆಮ್ಮದಿನೇ ಹೊರಟೋಯ್ತು. ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ, ತಿಂಡಿ ಕೂಡ ಸರಿಯಾಗಿ ತಿನ್ನಲ್ಲ. ಕಲ್ಮಶನೇ ಇಲ್ಲದೆ ಯಾವಾಗಲೂ ನಗ್ಸ್ತಾ ಇದ್ದ. ಆ ಸಿದ್ದನ್ ನೋಡಿ ಎಷ್ಟೋ ದಿನ ಆಯಿತು. ಇವತ್ತು ನೀನು ಹೇಗಾರು ಮಾಡಿ ಅವನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಮ್ಮ. ಅವನು ಬರ್ತಾ ಇದ್ದಾನೆ, ಹೋಗು. ರೀ, ಇವತ್ತು ನಾವು ಮದುವೆ ಆದ ದಿನ. ಸಿದ್ಧಾ, ದಿನ ಕೆಲಸ ಅಂತ ತಿರುಗ್ತಾ ಇರ್ತೀಯ. ಇವತ್ತೊಂದಿನ ಆದರೂ ಪೂಜೆನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆ ದೇವ್ರಿಗೆ ಕೈ ಮುಗಿದು ಬರಬಾರ್ದಾ? ಬಾ. ಮಾನ್ಯರೇ, ನಮ್ಮ ಡಿಪಾರ್ಟ್ಮೆಂಟ್ ವಶಪಡಿಸಿಕೊಂಡಿರೋ ಈ ಹಳೆ ಬಂಗ್ಲೆ, ಈ ಜಾಗಕ್ಕೆ ಸರ್ಕಾರದವರು ನಿಗದಿಪಡಿಸಿರೋ ಕನಿಷ್ಠ ಬೆಲೆ 5 ಕೋಟಿ ರೂಪಾಯಿ. 5 ಕೋಟಿ 50 ಲಕ್ಷ ರೂಪಾಯಿ. ಅಶೋಕ್ ಅವರು ಬಿಡ್ 5 ಕೋಟಿ 50 ಲಕ್ಷ ರೂಪಾಯಿ. 5 ಕೋಟಿ 75 ಲಕ್ಷ. ರಾಜು ಅವರು ಬಿಡ್ 5 ಕೋಟಿ 75 ಲಕ್ಷ. 6 ಕೋಟಿ. ಅಶೋಕ್ ಅವರು ಬಿಡ್ 6 ಕೋಟಿ. 6 ಕೋಟಿ 1 ಸಾರಿ. 6 ಕೋಟಿ 1 ಸಾರಿ. 6 ಕೋಟಿ 2 ಸಾರಿ. 7 ಕೋಟಿ. ಸಿದ್ಧ ಅವ್ರ ಬಿಟ್ಟು 7 ಕೋಟಿ. 7 ಕೋಟಿ 1 ಸಾರಿ. 7 ಕೋಟಿ 1 ಸಾರಿ. 8 ಕೋಟಿ. ಅಶೋಕ್ ಅವ್ರ ಬಿಟ್ಟು 8 ಕೋಟಿ. ಅಶೋಕ್ ಅವ್ರ ಬಿಟ್ಟು 8 ಕೋಟಿ. 8 ಕೋಟಿ 1 ಸಾರಿ. 8 ಕೋಟಿ 1 ಸಾರಿ. 9 ಕೋಟಿ. ಸಿದ್ಧ ಅವ್ರ ಬಿಟ್ಟು 9 ಕೋಟಿ. ಸಿದ್ಧ ಅವ್ರ ಬಿಟ್ಟು 9 ಕೋಟಿ. 10 ಕೋಟಿ. ಅಶೋಕ್ ಅವ್ರ ಬಿಟ್ಟು 10 ಕೋಟಿ. ಅಶೋಕ್ ಅವ್ರ ಬಿಟ್ಟು 10 ಕೋಟಿ. 10 ಕೋಟಿ 1 ಸಲ. 10 ಕೋಟಿ 2 ಸಲ. 11 ಕೋಟಿ. 11 ಕೋಟಿ. 11 ಕೋಟಿ. ಸಿದ್ಧ ಅವ್ರ ಬಿಟ್ಟು 11 ಕೋಟಿ. ಸಿದ್ಧ ಅವ್ರ ಬಿಟ್ಟು 11 ಕೋಟಿ 1 ಸಲ. 11 ಕೋಟಿ 2 ಸಲ. ಬೇಡ. 11 ಕೋಟಿ 2 ನನ್ನ ಮಾತು ಕೇಳು. 12 ಕೋಟಿ. ಅಶೋಕ್ ಅವ್ರು ಬಿಟ್ಟು 12 ಕೋಟಿ. 12 ಕೋಟಿ 1 ಸಲ. 12 ಕೋಟಿ 2 ಸಲ. 12 ಕೋಟಿ 2 ಸಲ. 13 ಕೋಟಿ. 13 ಕೋಟಿ. 13 ಕೋಟಿ. ಬೇಡ ಅಶೋಕ್, 13 ಇದ್ರ ಮೇಲೆ ಕೂಗೋಕ್ ಹೋಗ್ಬೇಡ. ಬೇಡ ಅಶೋಕ್, ನನ್ನ ಮಾತು ಕೇಳು. ಬೇಡ ಅಶೋಕ್. 14 ಕೋಟಿ. 14 ಕೋಟಿ 1 ಸಲ. 14 ಕೋಟಿ 1 ಸಲ. ಅಶೋಕ್ ಅವ್ರು ಬಿಟ್ಟು 14 ಕೋಟಿ 1 ಸಲ. 14 ಕೋಟಿ 2 ಸಲ. ಅಶೋಕ್ ಅವ್ರು ಬಿಟ್ಟು 14 ಕೋಟಿ 2 ಸಲ. ಅಶೋಕ್ ಅವ್ರು ಬಿಟ್ಟು 14 ಕೋಟಿ 2 ಸಲ. ಅಶೋಕ್ ಅವ್ರು ಬಿಟ್ಟು 14 ಕೋಟಿ 3 ಸಲ.
7 ಕೋಟಿ ಬೆಲೆ ಬಾಳೋ ಆಸ್ತಿನ 14 ಕೋಟಿ ಕೊಟ್ಟು ಕೊಂಡ್ಕೊಂಡಿರೋ ಬುದ್ಧಿವಂತ ದಡ್ಡ ನಾನು ಇವತ್ತೇ ನೋಡಿರೋದು. ಏನೋ ಲೆಕ್ಕ ಅಂತಿದ್ರಲ್ಲ, ಈ ದಡ್ಡ ಬುದ್ಧಿವಂತ ಲೆಕ್ಕ ಸ್ವಲ್ಪ ಕೇಳ್ತೀರಾ? ಗಂಡಸ್ರು ಹಾಕೋದು ಇವತ್ತಿನ ಲೆಕ್ಕ, ಹೆಂಗಸ್ರು ಹಾಕೋದು ನಾಳೆ ಲೆಕ್ಕ, ಹುಡುಗರು ಹಾಕೋದು ಆಸೆ ಲೆಕ್ಕ, ಹುಡುಗಿರು ಹಾಕೋದು ಆಶ್ರಯ ಲೆಕ್ಕ, ಬಡವ್ರು ಹಾಕೋದು ದಿನದ ಲೆಕ್ಕ, ಶ್ರೀಮಂತರು ಹಾಕೋದು ಹಣದ ಲೆಕ್ಕ, ಜನಗಳು ಹಾಕೋದು ನಂಬಿಕೆ ಲೆಕ್ಕ, ಪುಡಾರಿಗಳು ಹಾಕೋದು ಓಟಿನ ಲೆಕ್ಕ, ಎಲ್ರು ಹಾಕೋದು ತಪ್ಪು ಲೆಕ್ಕ, ಭಗವಂತ ಹಾಕೋದು ಪಾಪದ ಲೆಕ್ಕ, ಈ ಸಿದ್ಧ ಹಾಕೋದು ಪಕ್ಕಾ ಲೆಕ್ಕ. ಕೂಡಿ ಕಳೆದು ಬಾಕ್ಸಿ ಗುಣಿಸಿ ನೋಡಿ, ಲೆಕ್ಕ ಕರೆಕ್ಟ್ ಆಗಿದೆ. ವೆಂಕು ಎತ್ತೋ ಗಾಡಿ. ಏನೇ ಇದು? ಮಜ್ಜಿಗೆ ಹುಳಿರಿ. ಅಲ್ಲಿ ನೋಡಿದ್ರೆ ನಿಮ್ಮಣ್ಣ ನಮ್ ಬಿಸ್ನೆಸ್ಗೆ ಹುಳಿ ಹಿಂಡ್ತಾ ಇದ್ದಾನೆ, ಇಲ್ಲಿ ನನ್ ಲೈಫ್ಗೆ ಹುಳಿ ಹಿಂಡ್ತಾ ಇದ್ಯಾ? ನೋಡಿ, ನನಗೇನಾದ್ರೂ ಅನ್ನಿ, ಆದ್ರೆ ನಮ್ಮ ಅಣ್ಣನಿಗೆ ಮಾತ್ರ ಏನು ಅನ್ಬೇಡಿ. ಅವ್ರು ನಮ್ಗೆಲ್ಲ ಒಳ್ಳೆ ತಾನೇ ಬಯಸಿದ್ದು. ಏನೇ ನಿಮ್ಮಣ್ಣ ಒಳ್ಳೇದು ಬಯಸಿದ್ದು? ಬೇಡರಿ, ನಿನ್ಗೇನಾದ್ರು ಬುದ್ಧಿಗಿದೆಯಾ? 7 ಕೋಟಿ ರೂಪಾಯಿ ಆಸ್ತಿಗೆ 14 ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದೆಯಲ್ಲ, ಬುದ್ಧಿ ನೋಡ್ಕೊಳ್ಳೋ ಕೆಲಸನ ಇದು. ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಪ್ರಿಸ್ಟೀಜ್. ಅವನಿಂದ ಮಾತ್ರ ನಾನು ಸೋಲ್ಬಾರ್ದು. ಏನೇ ಸೋಲ್ಬಾರ್ದು? ಸೋತಾಗ್ಲೇ ಬೀದಿ ಬಂದಾಯ್ತು. ನಾವು 14 ಕೋಟಿ ಗ್ಲೋಸ, ಈ ಮನೆ, ಹೋಟ್ಲು, ನನ್ನ ಶೇರುಗಳು ಎಲ್ಲ ಮಾರ್ಬೇಕು ಇವತ್ತಿನ ದಿವಸ. ಅವನೇ ನೀ ಮನೆ ನಿಂತ್ಕೊಂಡು ತೊಡೆ ತಟ್ಟೆಯಿಂದ ನಮ್ಮನ್ನು ಬೀದಿಗೆ ತರ್ತೀವಿ ಅಂತ ತಂದೆ ಬಿಟ್ಟ ಇವತ್ತು. ಹಲೋ ಹಲೋ, ನಾನ್ ಜಯ ಮಾತಾಡೋದು. ಹಾ ಜಯ, ಹೇಳಮ್ಮ, ಚೆನ್ನಾಗಿದ್ಯಾ? ಅಮ್ಮ ಇಲ್ವಾ ಅಣ್ಣ? ಅಮ್ಮ ಇಲ್ಲಲ್ಲಮ್ಮ, ಎಲ್ಲ ಹೊರಗಡೆ ಹೋದ್ರಲ್ಲ. ಹಲೋ ಹಲೋ, ಏನಮ್ಮ ವಿಷಯ? ಒಳಗ್ ಬಾಣ. ಫೋನ್ ಯಾಕಿಟ್ಟೆ? ನಿನ್ ಕೂತ್ಕೋಣ, ಕಾಫಿ ತರ್ತೀನಿ. ಫೋನ್ ಯಾಕಿಟ್ಟೆ? ನಾನು ಕೇಳ್ತಾ ಇದ್ದೀನಿ. ಏನಮ್ಮ ಇದು? ಏನಿದೆಲ್ಲ? ಏನಿಲ್ಲ ಅಣ್ಣ, ಜಾರ್ ಬಿದ್ಬಿಟ್ಟೆ. ನೀನ್ ಹೇಳಿದ್ದೆಲ್ಲ ನಂಬೋದಿಕ್ಕೆ ನಿನ್ನ ಅಣ್ಣ ಹಳೆ ಅಣ್ಣ ಅಲ್ಲಮ್ಮ. ಈ ಪ್ರಪಂಚ ಏನು ಅಂತ ನಂಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಒಬ್ಬ ವ್ಯಕ್ತಿ ಮಾತಲ್ಲೇ ಅವನೇನು ಅಂತ ನಂಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವನ ಜಾತಕನೇ ಚಾಲಾಡ್ಬಿಡ್ತೀನಿ. ಎಲ್ಲಿ ಆ ಶ್ರೀಕಾಂತ್? ಹೇಳಮ್ಮ, ಎಷ್ಟಿಂದ ನಡೀತಿದೆ ಇದೆಲ್ಲ? ಹೇಳಮ್ಮ. ನಾ ಹೇಳ್ತೀನಿ ಸರ್. ಅಮ್ಮ ಅವ್ರನ್ನ ಅವ್ರ ಯಜಮಾನ್ರು ದಿನ ಇದೇ ರೀತಿ ಹೊಡೆದು ಬಿಡ್ತು ಹಿಂಸೆ ಕೊಡ್ತಿರ್ತಾರೆ ಸರ್. ಅವ್ರಿಗೇನು ಮಾಡಬೇಡ ಅಣ್ಣ, ಅವ್ರಿಗೇನು ಮಾಡಬೇಡ. ಗಂಡನ ಮೇಲೆ ನಡೆಯೋದನ್ನ ತವ್ರ ಮೇಲೆ ಹೇಳೋಳು ಹೆಣ್ಣಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ಹಾಗೆ ತಂಗಿ ಮೇಲೆ ನಡೀತಿರೋ ದೌರ್ಜನ್ಯ ನೋಡ್ಕೊಂಡು ಸುಮ್ಮನೆ ಇರೋ ಅಣ್ಣ ಗಂಡ್ಸಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅಣ್ಣ, ಇನ್ನೊಂದ್ಸತಿ ನಿನ್ನಿಂದ ನನ್ನ ತಂಗಿ ಕಣ್ಣಲ್ಲಿ ಒಂದೇ ಒಂದು ತೊಟ್ಟು ಕಣ್ಣೀರ್ ಬಂದ್ರೆ ನಿನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರಕ್ಕೂ ನಾನು ಬಿಡಲ್ಲ. ಜ್ಞಾಪಕ ಇಟ್ಕೋ. ಸ್ಟುಪಿಡ್ ಫೆಲೋ.
ನಿಮ್ಮಿಬ್ಬರ ಮಧ್ಯದಲ್ಲಿ ಯಾಕೋ ಈ ಜಿದ್ದು ಸೇಡು ದ್ವೇಷ? ಅಮ್ಮ, ಅವನು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟ್ರು ನನ್ನ ಮೇಲಿನ ದ್ವೇಷಕ್ಕೋಸ್ಕರ ಅಲ್ಲಮ್ಮ. ಅವ್ನು ನನ್ನ ಮನೆ ಹೊಡೆದಂಗೆ ನಾನು ಅವನ ಮನೆ ಹೊಡೆದಾಕ್ಬಿಡ್ತೀನಿ, ಅವನ್ನ ಬೀದಿಗೆ ತಂದ್ಬಿಡ್ತೀನಿ, ಅವಮಾನ ಆಗ್ಬಿಡುತ್ತೆ ಅಂತ ಹೆದರಿ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದಾನೆ. ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಮನೆ ಹೊಡೆಯೋದಕ್ಕಾಗ್ಲಿ ನಿನ್ನ ಬೀದಿಗೆ ತಳ್ಳೋದಕ್ಕಾಗ್ಲಿ ಅಲ್ಲ ಅಶೋಕ್. ನಾನು ಬಂದಿರೋ ಕಾರಣ ಏನು ಗೊತ್ತಾ ಪೂಜಾ? ನಾನು ಇದುವರೆಗೂ ಸಂಪಾದನೆ ಮಾಡಿದ ಆಸ್ತಿ, ಐಶ್ವರ್ಯ, ಅಂತಸ್ತು, ಬಂಗ್ಲೆ ಎಲ್ಲ ನಿಮ್ಗಳ ಹೆಸರಿಗೆ ಮಾಡಿದ್ದೀನಿ. ಈ ಪ್ರಪಂಚದಲ್ಲಿ ಒಳ್ಳೆತನ ಅನ್ನೋದು ಮುರುತನ ಅಂತ ಆಗಬಾರ್ದು ಅಂತ ನಾನು ಇಷ್ಟೆಲ್ಲ ಹೋರಾಡಿದ್ದು. ಕಷ್ಟಪಟ್ಟು ಬೆವರು ಸುರಿಸಿದ್ರೆ ಯಾರು ಬೇಕಾದ್ರೂ ಹಣ ಸಂಪಾದನೆ ಮಾಡ್ಬೋದು ಅಂತ ಸಾಧಿಸಿ ತೋರ್ಸೋಕ್ಕೋಸ್ಕರ ನಾನು ಇಷ್ಟೆಲ್ಲ ಹೋರಾಡಿದ್ದು. ನಿಮ್ಗಳಿಗೆಲ್ಲ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನನಗೆ ಈ ಸೂಟು ಬೂಟೆಲ್ಲ ಸೂಟ್ ಆಗಲ್ಲ. ಈ ಆಸ್ತಿ, ಐಶ್ವರ್ಯ, ಹಣ, ಆಡಂಬರ ಅನ್ನೋ ಭಾರನ ನನ್ನ ಕೈಲಿ ಜಾಸ್ತಿ ಹೊರಕ್ಕಾಗ್ತಿಲ್ಲ. ಕೆಟ್ಟೋಗಿರೋ ಹೇಗೆ ಬೇಕಾದ್ರೂ ಬದುಕ್ಬೋದು, ಆದ್ರೆ ಚೆನ್ನಾಗಿ ಬಾಳಿ ಬದುಕ್ದವ್ರು ಮಾತ್ರ ಯಾವತ್ತೂ ಕೆಡಬಾರ್ದು. ಅಮ್ಮ, ಇದನ್ನೆಲ್ಲ ಅವ್ರಿಗೆ ಕೊಟ್ಬಿಡಮ್ಮ. ಸಿದ್ಧ, ನೀನ್ ಕೋಟಿ ಕೋಟಿ ಸಂಪಾದನೆ ಮಾಡಿದಾಗ್ಲೂ ನನಗಿಷ್ಟು ಸಂತೋಷ ಆಗಿಲ್ಲ ಕಣೋ. ಈಗ ನಿನ್ ಕಂಡ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಾನು ಸಿದ್ಧ ಬದಲಾಗಿಲ್ಲ, ನಾನು ಸಿದ್ಧ ಬದಲಾಗ್ಲಿಲ್ಲ. ನೋಡಿ, ಪ್ರಪಂಚದಲ್ಲಿ ದುಡ್ಡಿರೋರ್ನ ಶ್ರೀಮಂತ ಅಂತಾರೆ. ನನ್ನ ಮಗ ಇದನ್ನೆಲ್ಲ ನಿಮಗೆ ಕೊಟ್ಟು ಶ್ರೀಮಂತ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ದಯವಿಟ್ಟು ಇದನ್ನು ತಗೊಂಡು ಅವನ್ನ ಶ್ರೀಮಂತನಾಗಿ ಮಾಡಿಬಿಡಿ. ಅಮ್ಮ, ಏನೇನೋ ಲೆಕ್ಕಾಚಾರ ಹಾಕಿ ಲಾಭ ಮಾಡಬೇಕು ಅಂತೇಳಿ ಖಾಲಿ ಪೇಪರ್ ಮೇಲೆ ಹೆಬ್ಬೆಟ್ಟು ಹಾಕ್ಸ್ಕೊಂಡೆ. ನಾನು ನಿಮ್ಮ ಮೋಸ ಮಾಡಿದೆ. ಒಳ್ಳೇದು ಯಾವುದು ಕೆಡ್ದು ಯಾವುದು ಅಂತ ಯೋಚನೆ ಮಾಡಲಿಲ್ಲ. ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ನಿಮ್ಮ ಮಗ ನನ್ನ ಕಣ್ ತೆರೆಸ್ತ. ಸಿದ್ಧಾ, ನೀ ಭಾಳ ದೊಡ್ಡ ಮನುಷ್ಯನಪ್ಪ. ನಾನು ಕ್ಷಮಿಸ್ಬಿಡು. ನನ್ನ ಮಗನಿಗೆ ನಾನೇ ಶತ್ರು ಆಗ್ಬಿಟ್ಟೆ. ಡ್ಯಾಡಿ, ಏನು ಹೇಳ್ತಾ ಇದ್ದೀರಾ ನೀವು? ಎಲ್ಲ ನಾನೇ ಮಾಡಿದಪ್ಪ. ಮತ್ತೆ ಈ ಬುಲ್ಡೋಸರು ಇದೆಲ್ಲ? ಅಶೋಕ್, ಈ ಬುಲ್ಡೋಸರ್ ಎಲ್ಲ ನಾನು ಕಳಿಸಿದ್ದು ಅನ್ಕೊಂಡಿದ್ಯಲ್ಲ ನೀನು? ಇದನ್ನೆಲ್ಲ ಕಳಿಸಿದ ರಾಜಾರಾವ್. ನಾನೇ ನಿನ್ ಮನೆ ಹೊಡೆಯೋದಕ್ಕೆ ಬುಲ್ಡೋಸರ್ ಕಳಿಸ್ದೆ ಅನ್ನೋ ತರ ನಿನ್ ತಲೆ ಕೆಡಿಸ್ದ. ನಾವಿಬ್ರು ಜಗಳ ಆಡಿದ್ರೆ ಅದರಿಂದ ತನಗೇನೋ ಲಾಭ ಅಂತ ಏನೇನೋ ಪ್ಲಾನ್ ಮಾಡ್ದ. ಸಿದ್ಧ, ನಾನು ಹಾಕಿ ಚಕ್ರವ್ಯೂಹನ ಭೇದಿಸಿ ಹೀರೋ ಅನ್ನಿಸ್ಕೊಳ್ಳೋದಕ್ಕಿಂತ ನೀನು ಕಷ್ಟಪಟ್ಟು ದುಡ್ದನ್ನೆಲ್ಲ ಇವ್ರಿಗೆ ಕೊಟ್ಟು ನಿಜವಾಗ್ಲೂ ಹೀರೋ ಆಗ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಸಿದ್ಧ. ಸಿದ್ಧ, ನನಗಿದೆಲ್ಲ ಏನು ಗೊತ್ತಿಲ್ಲ ಕಣೋ. ನನ್ನವ್ರು ನನಗೆ ಮೋಸ ಮಾಡ್ಬಿಟ್ರು. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಏನು ಕ್ಷಮಿಸು ಅಂತೇಳಿ ನನ್ನ ದೂರ ಮಾಡ್ತಿದ್ದೀನ ನೀನು? ಇಲ್ಲ, ನೀನ್ ಬೇಕು. ನಿನ್ ಸ್ನೇಹ ಬೇಕಣ. ಸಿದ್ಧ, ಒಂದೇ ಒಂದು ರಿಕ್ವೆಸ್ಟ್. ಏನು ಅದು? ದಿಗ 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 ದಿಗ. ಅದು ಹಾಗಲ್ಲ ಕಣೋ, ಹಾಗೆ. ಹಾ ಅಶೋಕ್, ನಾನಿನ್ ಬರ್ತೀನಪ್ಪ. ಎಲ್ಲಿಗೂ ಹೋಗ್ತಾ ಇದೀಯಾ? ಏನು ಹಾಗೆ ಕೇಳ್ತೀಯಾ? ಅಲ್ಲೋಣಲ್ಲಿ ನಾನು ಯಾವಾಗ್ಲೂ ಅಲ್ಲೇ ಇರಬೇಕು, ನೀನ್ ಯಾವಾಗ್ಲೂ ಇಲ್ಲೇ ಇರಬೇಕು. ನಾವು ಮೊದ್ಲಿದ್ವಲ್ಲ, ಜಾಲಿಯಾಗಿ ಖುಷಿಯಾಗಿ ಸಂತೋಷವಾಗಿರ್ಬೇಕು.